ಟು ಒನ್ ನೀವಿಲ್ಲಿ ನೋಡ್ಬೋದು 1 2 3 4 5 6 7 8 ಸೋ ಆನ್ ಆ ತರ ಇದೆ. ಈ ಎಂಟೈರ್ ರೆಕಾರ್ಡ್, ಈ ಎಂಟೈರ್ ಒನ್ ಅಂತ ಇದೆಯಲ್ಲ, ಈ ಎಂಟೈರ್ ರೋನ ನಾವು ರೋ ಅಂತ ಕರೀತಾರೆ. ಓಕೆನಾ? ಎಂಟೈರ್ ಈ ವರ್ಟಿಕಲ್ ಆಗಿರೋದು ನಾ ಉದ್ದುದ್ದವಾಗಿ ಇರೋ ಒಂದು ಕಾಲಂನ ಕಾಲಮ್ ಅಂತ ಕರೀತಾರೆ. ವೆರಸ್ ಒನ್ ಈ ಎಂಟೈರ್ ರೆಕಾರ್ಡ್ ನ ರೋ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಸೆಲ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಎಂಟ್ರಿ. ಇದು ಒಂದು ಸೆಲ್, ಇದು ಒಂದು ಸೆಲ್. ಕ್ಲಿಯರ್ ಅಲ್ಲ? ಸೊ ಕಾಲಮ್ ಅಂದ್ರೆ ಈ ಎಂಟೈರ್ ಎಲ್ಲಿರೋದೆಲ್ಲ ಅದನ್ನು ಕಾಲಮ್ ಅಂತ ಕರೀತಾರೆ. ಸೊ ರೋ ಅಂದ್ರೆ ಎಂಟೈರ್ ಒನ್ ಅಲ್ಲಿ ಏನಿದೆಯೋ ಇದನ್ನೆಲ್ಲ ರೋ ಅಂತ ಕರೀತಾರೆ. ಸೊ ನಾವ್ ಇದುವರೆಗೆ ಏನೇನ್ ಕಲ್ತು? ಸೆಲ್ ಅಂದ್ರೆ ಏನು ಅಂತ ಕಲ್ತು, ಕಾಲಮ್ ಅಂದ್ರೆ ಏನು ಅಂತ ಕಲ್ತು, ರೋ ಅಂದ್ರೆ ಏನು ಅಂತ ಕಲ್ತು. ಈ ಎಕ್ಸೆಲ್ದು ಏನು ಮೇಜರ್ ಅಡ್ವಾಂಟೇಜ್ ಅಂದ್ರೆ, ನಾನು ನಿಮ್ಗೆ ಮುಂಚೆನೆ ಹೇಳ್ದಾಗೆ, ಎಲ್ಲಿ ನೀವು ನಿಮ್ಗೆ ಏನ್ ಬೇಕು ವ್ಯಾಲ್ಯೂ ಟೈಪ್ ಮಾಡ್ಬೋದು, ಬಿಲ್ ನಿಮ್ಗೆ ಏನ್ ವ್ಯಾಲ್ಯೂ ಬೇಕು ಟೈಪ್ ಮಾಡ್ಬೋದು, ಸಿ ನಿಮ್ಗೆ ಏನ್ ವ್ಯಾಲ್ಯೂ ಬೇಕು ಅದನ್ನ ಟೈಪ್ ಮಾಡ್ಬೋದು. ಇದನ್ನ ಟ್ಯಾಬುಲರ್ ಅಥವಾ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನೀವು ನೋಡ್ಬೋದು ಈಸಿಯಾಗಿ, ನಿಮ್ಮ ಅನಾಲಿಸಿಸ್ ನ ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡ್ಬೋದು, ನಾನು ಈ ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಕ್ಲಿಕ್ ಮಾಡಿದೀನಿ. ಸೊ ಅಂದ್ರೆ ನಾನು ಇಲ್ಲಿ ಏನ್ ಬೇಕಾದ್ರೂ ಎಂಟರ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಸೊ ನಾನು ಇಲ್ಲಿ ಎಂಟರ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು ಎ ಮತ್ತೆ ಒನ್ ಸೆಲೆಕ್ಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು, ನಾನು ಇವಾಗ ಇಲ್ಲಿ ಈ ಸೆಲ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಬಿ ಮತ್ತೆ 3 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಈ ಸೆಲ್ ನ ಹೇಗೆ ಆಕ್ಸೆಸ್ ಮಾಡ್ಬೋದು? A1 ಅಂತ ಕರೀತಾರೆ ಈ ಪರ್ಟಿಕ್ಯುಲರ್ ಸೆಲ್ ನ. ಇದನ್ನ ಏನಂತ ಕರೀತಾರೆ ಹೇಳಿ? ಇದನ್ನ ಏನಂತ ಕರೀತಾರೆ ಹೇಳಿ? B2 ಅಂತ ಕರೀತಾರೆ. ಅದೇ ಇದನ್ನ ಚೂಸ್ ಮಾಡಿದ್ರೆ ಏನಂತಾರೆ? C3, ಬಿಕಾಸ್ ಸಿ ಕಾಲಮ್ ಮತ್ತೆ ಮೂರನೇ ರೋ. ಹಾಗಾಗಿ ಈ ಪರ್ಟಿಕ್ಯುಲರ್ ಕಾಲಮ್ ನ ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದ್ರೆ C3 ಅಂತ ಕರಿಬಹುದು. ಕ್ಲಿಯರ್ ಅಲ್ಲ? ಅದೇ ರೀತಿ ಫಾರ್ ಎಕ್ಸಾಂಪಲ್ D7 ಇಲ್ಲಿ ನೋಡಿ, ನಾನಿಲ್ಲಿ ಗೋಪಾಲ್ ಅಂತ ಹಾಕ್ತೀನಿ. ಸೊ ಇದು D7. ಕ್ಲಿಯರ್ ಅಲ್ಲ? ಇದು ರೋಸ್ ಅಂದ್ರೆ ಏನು, ಕಾಲಮ್ಸ್ ಅಂದ್ರೆ ಏನು, ಸೆಲ್ ಅಂದ್ರೆ ಏನು, ಮತ್ತೆ ನಾವು ಯಾವುದೋ ಒಂದು ಸೆಲ್ ನ ತಗೊಂಡ್ರೆ ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು. ಸೊ ನೀವು ಇಲ್ಲಿ ನೋಡ್ಬೋದು, ಈ ಪರ್ಟಿಕ್ಯುಲರ್ ಸೆಲ್ C4 ಅಂತ ಐಡೆಂಟಿಫೈ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಸೆಲ್. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಇದು ಬೇಸಿಕ್ ಡೇಟಾ ಎಂಟರ್ ಮಾಡೋದು. ಸೊ ನಾನೀಗ ಒಂದು ಪರ್ಟಿಕ್ಯುಲರ್ ರೋಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎಂಪ್ಲಾಯ್ ಐ ಡಿ ಅಂತ ಒಂದು ಕಾಲಮ್ ನ ಕರಿತೀನಿ. ಓಕೆನಾ? ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ, ಸಿಂಪಲ್ ಟೇಬಲ್. ಎಂಪ್ಲಾಯ್ ಐ ಡಿ ನೇಮ್, ಎಂಪ್ಲಾಯ್ ಐ ಡಿ ಎಂಪ್ಲಾಯ್ ನೇಮ್ ಫಾಲೋಡ್ ಬೈ ಸ್ಯಾಲ್ರಿ. 3 ಕಾಲಮ್ ಇದೆ ನನ್ನ ಟೇಬಲ್ ಅಲ್ಲಿ. ಎಂಪ್ಲಾಯ್ ನೇಮ್, ಸ್ಯಾಲ್ರಿ ಅಂತ ಕರಿತೀನಿ. ಸೊ ಇದನ್ನ ನಾನು ಎಂಪ್ಲಾಯ್ ಐ ಡಿ 1 ಅಂತ ಕರಿತೀನಿ, 2 3 4 5. ಸೊ ನಮ್ಮ ಕಂಪ್ನಿಲಿ ಈಗ 5 ಜನ ಎಂಪ್ಲಾಯ್ಸ್ ಇದ್ದಾರೆ. ಫಸ್ಟ್ ಎಂಪ್ಲಾಯ್ ಬಂದ್ಬಿಟ್ಟು ವೇಣುಗೋಪಾಲ್, ಸೆಕೆಂಡ್ ಬಂದ್ಬಿಟ್ಟು ಯೋಗೇಶ್, ಥರ್ಡ್ ಬಂದ್ಬಿಟ್ಟು ಬಬಿತಾ, ಫೋರ್ತ್ ಬಂದ್ಬಿಟ್ಟು ವರುಣ್, ಫಿಫ್ತ್ ಬಂದ್ಬಿಟ್ಟು ಸತೀಶ್ ಅಂತ ತಿಳ್ಕೊಳ್ಳಿ. ಸೊ ಸ್ಯಾಲ್ರಿ ಬಂದ್ಬಿಟ್ಟು 1000, 2000, 3000, 4000, 5000. ನೋಡಿ, ಈ ಎಕ್ಸೆಲ್ ಯೂಸ್ ಮಾಡಿಕೊಂಡು ನೀವು ಎಷ್ಟು ಸಿಂಪಲ್ ಆಗಿ ಅಥವಾ ಈಸಿಯಾಗಿ ಒಂದು ಟೇಬಲ್ ನ ಬರಿಬಹುದು ಅಂತ. ಅದನ್ನೇ ಇದನ್ನ ನೀವು ಪೇಪರ್ ಮೇಲೆ ಬರೆಯೋದಾದ್ರೆ ಪೇಪರ್ ಮೇಲೆ ಬರಿಬಹುದು, ಬಟ್ ಅದಕ್ಕೆ ನಿಮ್ಗೆ ಸ್ಕೇಲ್ ಬೇಕು, ಮತ್ತೆ ನೀವು ಪ್ರಾಪರ್ ಆಗಿ ಒಂದೇ ಲೈನ್ ಅಲ್ಲಿ ಬರೀತಾ ಹೋಗ್ಬೇಕು. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಈ ಎಕ್ಸೆಲ್ ನ ಯೂಸ್ ಮಾಡ್ಕೊಂಡು ಈ ತರ ಟೇಬಲ್ಸ್ ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇದು ನಾನ್ ನಿಮ್ಗೆ ತೋರಿಸ್ತಿರೋ ಬೇಸಿಕ್ ಎಕ್ಸಾಂಪಲ್. ಸಿನ್ಸ್ ಇದು ನಮ್ಮ ಫಸ್ಟ್ ಸೆಷನ್ ಆಗಿರೋದ್ರಿಂದ ನಿಮ್ಗೆ ಬೇಸಿಕ್ ಆಗಿ ಹೇಳ್ಕೊಡ್ತಿದ್ದೀನಿ. ಆಸ್ ಪಾರ್ಟ್ ಆಫ್ ಫಸ್ಟ್ ಸೆಷನ್ ನಮ್ಮ ಅಜೆಂಡಾ ಬಂದ್ಬಿಟ್ಟು ಬೇಸಿಕ್ಸ್, ಹೇಗೆ ಡೇಟಾನ ವರ್ಕ್ ಬುಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡುದು. ನೆಕ್ಸ್ಟ್ ಡೇಟಾನ ಹೇಗೆ ಎಂಟರ್ ಮಾಡೋದು ಅಂತ ನೋಡುದು. ಈಗ ನೆಕ್ಸ್ಟ್ ಸೆಲ್ಸ್ ಬಾರ್ಡರ್, ಸೆಲ್ಸ್ ಶೇಡಿಂಗ್ ಅಂದ್ರೆ ಏನು ಅಂತ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು. ನಿಮ್ಗೆ ಬಾರ್ಡರ್ ಅಂತ ಇದೆ. ಸೊ ಈ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಿಫ್ರೆಂಟ್ ಆಪ್ಷನ್ಸ್ ಕಾಣ್ತಾ ಹೋಗುತ್ತೆ. ನೀವು ಬಾಟಮ್ ಬಾರ್ಡರ್ ಅಂತ ಇದ್ರೆ ಬರೀ ಬಾಟಮ್ ಸೈಡ್ ಮಾತ್ರ ಬಾರ್ಡರ್ ಬರುತ್ತೆ. ಟಾಪ್ ಬಾರ್ಡರ್ ಅಂತ ಇದ್ರೆ ಟಾಪ್ ಸೈಡ್ ಮಾತ್ರ ಬಾಟಮ್ ಬಾರ್ಡರ್ ಬರುತ್ತೆ. ಅದೇ ಆಲ್ ಬಾರ್ಡರ್ ಅಂತ ಇದ್ರೆ ಎಲ್ಲಾ ಸೈಡ್ನು ಬಾರ್ಡರ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್? ನೋಡಿಲಿ ನಿಮ್ಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಟೇಬಲ್. ಕರೆಕ್ಟ್ ಅಲ್ವಾ? ಸೊ ಇದು
ಬಾರ್ಡರ್ಸ್ ಹಾಕೋದಕ್ಕೆ ಏನ್ ಮಾಡ್ಬೇಕು, ನೀವು ನಿಮ್ಮ ಕಂಟೆಂಟ್ ನ ಸೆಲೆಕ್ಟ್ ಮಾಡ್ಬೇಕು. ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ನೀವು ಈ ತರ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಅಷ್ಟೂ ಸೆಲೆಕ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಇಲ್ಲಿ ಬಾರ್ಡರ್ಸ್ ಬಂದು ನಿಮ್ಗೆ ಯಾವ ಬಾರ್ಡರ್ಸ್ ಬೇಕು ಅದನ್ನ ಚೂಸ್ ಮಾಡ್ಬೋದು. ಕ್ಲಿಯರ್ ಅಲ್ಲ? ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಈ ಎಂಟೈರ್ ಟೇಬಲ್ಗೆನೆ ಒಂದು ದೊಡ್ಡ ಬಾರ್ಡರ್ ಹಾಕ್ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು, ಥಿಕ್